ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ ನಾವು ಅಧ್ಯಾಯದ ಸಂಕ್ಷೇಪದ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು 27 ಮತ್ತು 28ನೇ ಶ್ಲೋಕದಲ್ಲಿ ಭಗವಂತ ಏನು ಹೇಳಿದಾನೆ ಅದನ್ನು ತಿಳ್ಕೊಂಡ್ವಿ. ಅಂದರೆ ಜ್ಞಾನಿಗಳು ಓದ ಭಾಗದಲ್ಲಿ 29ನೇ ಶ್ಲೋಕದಲ್ಲಿ ಭಗವಂತ ಏನು ಹೇಳಿದಾನೆ ಅನ್ನೋದನ್ನು ತಿಳ್ಕೊಂಡ್ವಿ. ಅಂದರೆ ಯಾರು ಸಾಧಾರಣ ಮನುಷ್ಯರಿರ್ತಾರೋ ಅವರನ್ನು ಜ್ಞಾನಿಗಳಾಗಿರುವಂಥವ್ರು ವಿಚಲಿತಗೊಳಿಸಬಾರದು ಅಂತ ಭಗವಂತ ಹೇಳ್ತಾನೆ. ಈಗ ಮುಂದುವರೆದು ಹೇಳ್ತಾನೆ 30ನೇ ಶ್ಲೋಕದಲ್ಲಿ, ಅರ್ಜುನನಿಗೆ ಆಶಾ, ಮಮತಾ ಮತ್ತು ಸಂತಾಪಗಳನ್ನ ಸರ್ವಥಾ ತ್ಯಾಗ ಮಾಡಿ, ಅಂದರೆ ಅದು ಒಂದು ಸಣ್ಣ ಸಾಸಿವೆ ಕಾಳಷ್ಟು ಇರಬಾರ್ದು, ಕಂಪ್ಲೀಟ್ ಆಗಿ ಬಿಟ್ಬಿಡ್ಬೇಕು ನೀನು. ಆ ರೀತಿ ಬಿಟ್ಟು ಭಗವದರ್ಪಣ ಬುದ್ಧಿಯಿಂದ, ಅಂದರೆ ಏನೇ ಮಾಡಿದ್ರು ಕೂಡ ಎಲ್ಲ ಭಗವಂತನಿಗೆ ಅರ್ಪಣೆ ಮಾಡಿ ಮಾಡ್ತಾ ಇದ್ದೀನಿ ಅನ್ನುವಂಥ ಬುದ್ಧಿಯಿಂದ ಯುದ್ಧ ಮಾಡೋದಕ್ಕೆ ಅವನಿಗೆ ಆಜ್ಞೆಯನ್ನ ಕೊಡ್ತಾನೆ. ನೋಡಿ, ನಾವೇನೇ ಕೆಲಸ ಮಾಡಿದ್ರು ಕೂಡ ಅದನ್ನೆಲ್ಲ ನಾವು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಆ ರೀತಿ ಮಾಡಿದಾಗ ಅದರಿಂದ ನಮಗೆ ಯಾವುದೇ ದೋಷಗಳು ಬರೋದಿಲ್ಲ. ಅದಕ್ಕೆ ಇಲ್ಲೇನು ಹೇಳಿದ್ದಾರೆ, ಆಸೆಯನ್ನ, ಮಮತೆಯನ್ನ, ಸಂತಾಪಗಳನ್ನ ಇದನ್ನೆಲ್ಲ ನೀನು ಕಂಪ್ಲೀಟಾಗಿ ಬಿಟ್ಬಿಡು. ನಿನಗೆ ಏನೇ ಕೆಲಸ ಬರುತ್ತಾ ಅದನ್ನೆಲ್ಲ ಭಗವಂತನಿಗೆ ಅರ್ಪಣೆ ಮಾಡಿ ನೀನು ಕೆಲಸ ಮಾಡ್ತಾ ಇರು. ಅದೇ ಬುದ್ಧಿಯನ್ನ ಇಟ್ಕೊಂಡು ಈಗ ಯುದ್ಧ ಮಾಡುವಂಥ ಅರ್ಜುನನಿಗೆ ಭಗವಂತ ಬುದ್ಧಿ ಹೇಳಿದ್ದಾನೆ. ಇಲ್ಲಿ ಆಜ್ಞಾಪನೆ ಕೊಡ್ತಾ ಇದ್ದಾನೆ, ಅಂದರೆ ನೀನು ಮಾಡಲೇಬೇಕು ಅಂತ ಹೇಳ್ತಾ ಇದ್ದಾನೆ. 31ನೇ ಶ್ಲೋಕದಲ್ಲಿ ಏನು ಹೇಳಿದ್ದಾನೆ, ಈಗ ಇಷ್ಟೆಲ್ಲ ಸಿದ್ಧಾಂತಗಳನ್ನು ಹೇಳಿದ್ನಲ್ಲ ಭಗವಂತ, ಆ ಸಿದ್ಧಾಂತಗಳ ಹಾಗೆ ನಡೀತಾನಲ್ಲ ಅಂತ ಒಬ್ಬ ಶ್ರದ್ಧಾಳು ಮನುಷ್ಯರು ಯಾರು ಇರ್ತಾರೋ ಅಂಥವರು ಮುಕ್ತರಾಗ್ತಾರೆ. ಮತ್ತು 32ನೇ ಶ್ಲೋಕದಲ್ಲಿ ಅದರಂತೆ ನಡೆಯದೇ ಇರುವಂಥವ್ರು, ಈಗ ಸಿದ್ಧಾಂತಗಳನ್ನು ಹೇಳಿದ್ದಾನೆ, ಅದರ ಹಾಗೆ ನಡೆಯೋ ಅಂಥವ್ರು ಮುಕ್ತರಾಗ್ತಾರೆ. ಯಾರು ನಡೆಯದೇ ಇರುವಂಥ ದೋಷದರ್ಶಿಗಳಿರ್ತಾರಲ್ಲ ಅವರು ಪತನವಾಗ್ತಾರೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಅಂದರೆ ಅವರು ಯಾವ ಮಟ್ಟದಲ್ಲಿ ಇರ್ತಾರೋ ಅಲ್ಲಿಂದ ಕೆಳಗಡೆ ಬೀಳ್ತಾರೆ. 33ರಲ್ಲಿ ಪ್ರಕೃತಿಗೆ ಅನುಸಾರವಾಗಿ ಸ್ವರೂಪದಿಂದ ಕ್ರಿಯೆಗಳನ್ನು ಮಾಡದೇ ಇರುವಂಥದ್ದು. ಅಂದರೆ ಈಗ ನಮ್ಮ ಪ್ರಕೃತಿ ಏನಿದೆಯೋ ಅದಕ್ಕನುಸಾರವಾಗಿ ನಮ್ಮ ಸ್ವರೂಪದಿಂದ ನಾವು ಏನು ಇದೀವೋ, ನಾವೇನು ತೊಗೊಂಡು ಬಂದಿರ್ತೀವೋ ಅದಕ್ಕನುಸಾರವಾಗಿ ನಮಗೇನೋ ಒಂದು ಕೆಲಸ ಸಿಕ್ಕಿರುತ್ತೆ. ಆ ರೀತಿ ನಾವು ಕೆಲಸ ಮಾಡದೇ ಇದ್ದರೆ ಸಮಸ್ತ ಮನುಷ್ಯರ ಅಸಮರ್ಥತೆ ಇದೆಯಲ್ಲ ಅದನ್ನು ಸಿದ್ಧಪಡಿಸ್ತಾ 34ರಲ್ಲಿ ರಾಗ ದ್ವೇಷಗಳಿಗೆ ವಶವಾಗದೇ ಇರೋದಕ್ಕೆ ಭಗವಂತ ಪ್ರೇರಣೆಯನ್ನು ಕೊಟ್ಟಿದ್ದಾನೆ. ಅಂದರೆ ರಾಗದ್ವೇಷಗಳಿಗೆ ನಾವು ವಶರಾಗಬಾರ್ದು. ನಮ್ಮ ಇಂದ್ರಿಯಗಳನ್ನು ನಾವು ಕಂಟ್ರೋಲಲ್ಲಿ ಇಟ್ಕೊಳ್ಳೋದನ್ನು ಕಲಿಬೇಕು. ಏನಾದರೂ ಒಂದು ನಮಗಿಷ್ಟ ಆಗಿದ್ದು ಸಿಕ್ಬಿಟ್ರೆ ಕುಣಿದಾಡ್ಬಿಡೋದು, ಇಲ್ಲ ಅಂತಂದರೆ ತುಂಬ ಬೇಜಾರು, ಡಿಪ್ರೆಸ್ ಆಗಿಬಿಡೋದು, ಆ ರೀತಿ ಮಾಡಬಾರದು ಅನ್ನೋದನ್ನ ಹೇಳಿದ್ದಾನೆ. ಇನ್ನು 35ನೇ ಶ್ಲೋಕದಲ್ಲಿ ಪರಧರ್ಮಕ್ಕಿಂತ ಸ್ವಧರ್ಮ ಒಳ್ಳೆಯದು, ಶ್ರೇಯಸ್ಕರ ಅಂತ ಹೇಳಿದ್ದಾನೆ. ಈಗ ಬೇರೆಯವರ ಧರ್ಮ, ಅಂದರೆ ನಾನೊಬ್ಬ ಕ್ಷತ್ರಿಯನಾಗಿದ್ದರೆ ಅಥವಾ ನನ್ನ ಗುಣಕ್ಕನುಸಾರವಾಗಿ ನನಗೇನು ಕೆಲಸ ಮಾಡೋದಕ್ಕೆ ಇಷ್ಟನೋ ಅದು ಮಾಡಬೇಕು, ಅದನ್ನು ಬಿಟ್ಟು ಬೇರೆದನ್ನು ಮಾಡೋದು. ನನ್ನ ಒಂದು ಸ್ವಧರ್ಮ ಏನಿರುತ್ತೋ ಅದನ್ನು ಮಾಡೋದನ್ನು ಬಿಟ್ಟು ಬೇರೆಯವರ ಏನು ಕೆಲಸಗಳಿರುತ್ತೋ ಪರಧರ್ಮ ಅಂತ ಹೇಳ್ತಾರೆ, ಅದನ್ನು ನಾನು ಮಾಡೋಕ್ಕೆ ಹೋಗೋದು ಅದು ತಪ್ಪು. ಸ್ವಧರ್ಮವನ್ನು ಶ್ರೇಯಸ್ಕರ ಮತ್ತು ಪರಧರ್ಮವನ್ನು ಭಯಾವಹ ಅಂತ ಹೇಳಿದ್ದಾನೆ. ಮತ್ತು 36ರಲ್ಲಿ ಅರ್ಜುನ ಮನುಷ್ಯನನ್ನ ಬಲವಂತವಾಗಿ ಪಾಪದಲ್ಲಿ ಪ್ರವೃತ್ತರಾಗಿಸ್ತಾರಲ್ಲ ಅಂಥವ್ರು ಯಾರು ಅಂತ ಅವನು ಕೇಳ್ತಾನೆ. ಅಂದರೆ ಒಬ್ಬ ಮನುಷ್ಯನಿಗೆ ಇಷ್ಟ ಇರೋದಿಲ್ಲ ಅವನಿಗೆ ಯಾವುದೇ ಕೆಟ್ಟ ಒಂದು ಕೆಲಸ ಮಾಡೋದಕ್ಕೆ, ಆದರೂ ಕೂಡ ಬೈ ಫೋರ್ಸ್ ಆಗಿ ಆ ಕೆಲಸ ನಮ್ಮ ಕೈಯಿಂದ ಆಗುತ್ತಲ್ಲ ಅದನ್ನು ಯಾರು ಮಾಡಿಸ್ತಾರೆ ಅಂತ ಕೇಳಿದಾಗ 37ನೇ ಶ್ಲೋಕದಲ್ಲಿ ಕಾಮರೂಪಿ ವೈರಿಯನ್ನ ಸಮಸ್ತ ಪಾಪಾಚರಣೆಗೆ ಮೂಲ ಕಾರಣ. ಇಲ್ಲಿ ಯಾರು ನಮ್ಮನ್ನು ಬಲವಂತವಾಗಿ ಪಾಪದ ಕೆಲಸಗಳಲ್ಲಿ ತೊಡಗಿಸ್ತಾರೆ ಅಂತ ಕೇಳಿದಾಗ ನಮ್ಮಲ್ಲಿ ಒಬ್ಬ ಶತ್ರು ಇದ್ದಾನೆ. ಅವನು ಯಾರು ಅಂತಂದರೆ ಕಾಮ, ಅಂದರೆ ಆಸೆ, ದುರಾಸೆ, ಆಸೆ ಅಂತ ಹೇಳ್ತೀವಲ್ವ ಅದು. ಆ ಒಂದು ವೈರಿ ಇದ್ದಾನಲ್ಲ ಅವನೇ ಎಲ್ಲ ಪಾಪದ ಕೆಲಸಗಳಿಗೂ ಮೂಲ ಕಾರಣ ಅಂತ ಹೇಳಿದ್ದಾನೆ. ಆಮೇಲೆ 38ರಿಂದ 41 ತನಕ ಆ ಕಾಮವನ್ನು ಅಗ್ನಿಯ ಹಾಗೆ ದುಷ್ಟೂರ ಮತ್ತು ಜ್ಞಾನವನ್ನು ಆವರಿಸುವ ಮಹಾನ್ ಶತ್ರು ಅಂತ ಹೇಳಿ
ಅಂದರೆ ಕಾಮವನ್ನು ಅಗ್ನಿಯ ಹಾಗೆ, ಅಂದರೆ ಅಗ್ನಿ ಹೇಗೆ ಸುಟ್ಟುಬಿಡುತ್ತೋ ಆ ರೀತಿ ಅದು ನಮ್ಮನ್ನು ಸುಡುತ್ತೆ. ಮತ್ತು ಆ ಜ್ಞಾನ ಅನ್ನೋದು ನಮ್ಮ ಒಳಗಡೆ ಇದೆಯಲ್ಲ, ಅದನ್ನೆಲ್ಲ ಆವರಿಸ್ಕೊಳ್ಬಿಡುತ್ತೆ. ಅಂಥ ಮಹಾಶತ್ರು ಅಂತ ಹೇಳಿ ಅದರ ನಿವಾಸ ಸ್ಥಾನಗಳನ್ನು ಅದು ಎಲ್ಲೆಲ್ಲಿ ವಾಸ ಮಾಡುತ್ತೆ ಅನ್ನೋದನ್ನು ಕೂಡ ವರ್ಣನೆ ಮಾಡಿ, ಇಂದ್ರಿಯ ಸಂಯಮ ಪೂರ್ವಕ, ಅಂದರೆ ಯಾವಾಗ ನಮ್ಮ ಇಂದ್ರಿಯಗಳನ್ನೆಲ್ಲ ನಾವು ಸಂಯಮಿಸ್ಕೊಳ್ತೀವೋ, ಕಂಟ್ರೋಲ್ ಮಾಡ್ಕೊಳ್ತೀವೋ, ಆಗ ಅದನ್ನು ನಾಶ ಮಾಡೋದಕ್ಕಾಗತ್ತೆ ಅಂತಂದ್ಬಿಟ್ಟು ಹೇಳಿದ್ದಾನೆ. ಯಾವುದರಿಂದ ಪಾಪ ಕಾರ್ಯಗಳಾಗುತ್ತೆ, ಅದು ಏನು ಮಾಡುತ್ತೆ, ಅದನ್ನು ದಮನ ಮಾಡೋದು ಹೇಗೆ, ಎಲ್ಲವನ್ನು ಕೂಡ ಭಗವಂತ ಹೇಳಿದ್ದಾನೆ. ಆಮೇಲೆ 42ನೇ ಶ್ಲೋಕದಲ್ಲಿ ಇಂದ್ರಿಯ, ಮನಸ್ಸು ಮತ್ತು ಬುದ್ಧಿಗಿಂತ ಆತ್ಮವನ್ನು ಅತಿಶಯ ಶ್ರೇಷ್ಠ ಅಂತ ತಿಳಿಸಿ, ಎಲ್ಲದಕ್ಕಿಂತ ಶ್ರೇಷ್ಠವಾಗಿರುವಂಥದ್ದು ಆತ್ಮ ಅಂತ ಹೇಳಿ, 43ರಲ್ಲಿ ಬುದ್ಧಿಯ ಮೂಲಕ ಮನದ ಸಂಯಮವನ್ನು ಮಾಡಿಕೊಂಡು, ಅಂದರೆ ಬುದ್ಧಿಯನ್ನು ಯೂಸ್ ಮಾಡಿ ಆ ಮನಸ್ಸನ್ನು ನಾವು ಕಂಟ್ರೋಲ್ ಮಾಡಿಕೊಂಡು ಕಾಮವನ್ನು ಕೊಲ್ಲುವಂತಹ ಆಜ್ಞೆಯನ್ನು ಕೊಡ್ತಾ ಅಧ್ಯಾಯದ ಸಮಾಪ್ತಿಯನ್ನು ಮಾಡಿದ್ದಾನೆ ಭಗವಂತ. ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ ವಿಷಯಗಳು. ಇದೆಲ್ಲ ನಾವು ತಿಳ್ಕೋಬೇಕು. ಯಾಕಂದರೆ ನಾವು ಕೆಲಸಗಳನ್ನು ಮಾಡ್ತಾನೆ ಇರ್ತೀವಿ. ಪ್ರತಿದಿನ ಬೆಳಗ್ಗೆ ಆಗಿದ ತಕ್ಷಣ ನಮ್ಮ ಕೆಲಸ ಶುರುವಾದರೆ ರಾತ್ರಿ ಮಲಗೋವರೆಗೂ ಕೆಲಸಗಳನ್ನು ಮಾಡ್ತೀವಿ. ಆದರೆ ನಾನು ಮಾಡ್ತಾ ಇರುವ ಕೆಲಸಗಳು ಸರಿನಾ, ನಾನು ಈ ಕೆಲಸಗಳನ್ನು ಮಾಡಿದ್ರೆ ನಿಜವಾಗ್ಲೂ ನಾನು ಉದ್ಧಾರ ಆಗ್ತೀನಾ, ಅಂದರೆ ಏನು, ನಾನು ಉನ್ನತ ಮಟ್ಟಕ್ಕೆ ಏರ್ತೀನ, ಅಂದರೆ ಹಣಕಾಸಿನ ವಿಷಯದಲ್ಲ, ಆಧ್ಯಾತ್ಮಿಕವಾಗಿ ಇಲ್ಲಿ ಹೇಳ್ತಾ ಇರೋದು. ಸೊ ಕರ್ಮಯೋಗವನ್ನು ಹೇಗೆ ಮಾಡೋದು, ಯಾಕೆ ಮಾಡಬೇಕು, ಎಲ್ಲ ವಿಷಯಗಳನ್ನು ಡೀಟೇಲಾಗಿ ಹೇಳಿದ್ದಾನೆ ನೋಡಿ. 2ನೇ ಅಧ್ಯಾಯ ಎಷ್ಟು ಇಂಪಾರ್ಟೆಂಟೋ, ಈಗ ಕರ್ಮಯೋಗ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದರೆ 2ನೇ ಅಧ್ಯಾಯದಲ್ಲಿ ಆತ್ಮ ನಾನು ಅನ್ನೋದು ಗೊತ್ತಾಯಿತು. ಆದರೂ ಕೂಡ ಈ ಶರೀರದಲ್ಲಿ ಇದ್ಮೇಲೆ ನಾನು ಕೆಲಸಗಳನ್ನು ಮಾಡಲೇಬೇಕಲ್ವಾ, ಆದರೆ ಎಂಥ ಕೆಲಸಗಳನ್ನು ಮಾಡಿದ್ರೆ ನನಗೆ ಶ್ರೇಯಸ್ಕರ ಅನ್ನೋದ್ರ ಬಗ್ಗೆ ಪೂರ್ತಿ ವಿವರಣೆಯನ್ನು ಭಗವಂತ ಈ ಒಂದು ಅಧ್ಯಾಯದಲ್ಲಿ ಕೊಟ್ಟಿದ್ದಾನೆ. ತುಂಬಾ ಶ್ರದ್ಧೆ ಭಕ್ತಿಯನ್ನು ಇಟ್ಕೊಂಡು ನಾವು ಈ ಒಂದು ಅಧ್ಯಾಯವನ್ನು ತಿಳ್ಕೊಳ್ಳೋದಕ್ಕೆ, ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ನಾವು ಮುಗಿಸೋಣ. ಹರೇ ಕೃಷ್ಣ.